ಮಂಗಳೂರಿನ 2ನೇ ದಿನದ ಟ್ರಿಪ್ ತಿಂಡಿ ಮುಖಾಂತರ ಸ್ಟಾರ್ಟ್ ಆಗಿ ಫ್ರೆಶ್ ಅಪ್ ಆಗಿ ನಮ್ಮ ದುರ್ಗಾ ಪರಮೇಶ್ವರಿ ನೆಲೆಸಿರೋದು ಬಂದು ನಂದಿನಿ ನದಿಯ ದಂಡೆ ಮೇಲೆ ನೆಲೆಸಿದ್ದಾರೆ. ವಿದ್ಯಾದಾನ ಅನ್ನದಾನ ಗೋಶಾಲೆ ಪ್ರಮುಖ ಪಾತ್ರ ವಹಿಸುತ್ತೆ. ಮಂಗಳೂರಿಂದ 12 ಕಿಲೋಮೀಟರ್ ಆಗುತ್ತೆ. ಆಮೇಲೆ ದೇವಸ್ಥಾನ ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗುತ್ತೆ. ಆಮೇಲೆ ಮತ್ತೆ 4 ಗಂಟೆಗೆ ಓಪನ್ ಆಗುತ್ತೆ ಸಂಜೆ. ಆ್ಯಕ್ಚುಲಿ ಡೇ 1 ವ್ಲಾಗ್ ಹಾಕಿರೋ ಪ್ರಕಾರ ಹೋದರೆ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಬೇಕು ಅಂತ. ಬಟ್ ಟೈಮಿಂಗ್ಸ್ ಲೇಟ್ ಆಯಿತು, 12 ಮೇಲೆ ಆಯಿತು ನಾವು ಹೊರಟಿದ್ದು ಅಂದ್ಬಿಟ್ಟು. ಸೊ ನಾವು ಕಾರಿಂಜೇಶ್ವರ ಟೆಂಪಲಿಗೆ ಹೋಗಿದ್ದು. ಸೊ ಅಲ್ಲೂ ಓಪನ್ ಆಗಲಿಲ್ಲ ದೇವರು. ಸೊ ಅದಕ್ಕೆ ನಾವು ಇವತ್ತು ಸೆಕೆಂಡ್ ಡೇ ಬಂದಾಗ ಕಟೀಲು ದುರ್ಗಾ ಪರಮೇಶ್ವರಿಗೆ ಬಂದಿದ್ದು. ತುಳುನಾಡಲ್ಲಿ 7 ಮಾತೆಯರಿದ್ದಾರೆ. ಪೊಳಲಿ ರಾಜರಾಜೇಶ್ವರಿ, ಸಸೀತ್ಲು ಭಗವತಿ, ಕಟೀಲು ದುರ್ಗಾ ಪರಮೇಶ್ವರಿ, ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಮುಕುಂದೂರು ದುರ್ಗಾ ಪರಮೇಶ್ವರಿ, ಕುಂಜರುಗಿರಿ ದುರ್ಗಾ ಪರಮೇಶ್ವರಿ, ಚಿತ್ರಾಪುರ ದುರ್ಗಾ ಪರಮೇಶ್ವರಿ. ಇದರಲ್ಲಿ ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ ಬಂದ್ಬಿಟ್ಟು ತಂಗಿ. ಯಾಕಂದರೆ ಇದನ್ನ ನಿಮಗೆ ಯಾಕಿದೀನಿ ಹೇಳ್ತೀನಿ. ಪದ್ಧತಿ ಹೆಂಗೆ ಅಂದರೆ ಫಸ್ಟು ಅಕ್ಕಂದಿರನ್ನ ಮೀಟ್ ಮಾಡಿ ತಂಗಿ ಹತ್ರ ಬರಬೇಕು. ದುರ್ಗಾ ಪರಮೇಶ್ವರಿ ಬಂದ್ಬಿಟ್ಟು ತಂಗಿ. ಸೊ ನೀವು ವಿಸಿಟ್ ಮಾಡೋದಿದ್ರೆ ಅಕ್ಕಂದಿರನ್ನ ಭೇಟಿಯಾಗಿ ದುರ್ಗಾ ಪರಮೇಶ್ವರಿಗೆ ಬನ್ನಿ. ಇಲ್ಲಾಂದರೆ ದುರ್ಗಾ ಪರಮೇಶ್ವರಿಗೆ ಬಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ, ಅಕ್ಕನ ಹತ್ರ ಹೋಗಬೇಡಿ ಅನ್ನೋ ಇಲ್ಲಿನ ಪದ್ಧತಿ. ದರ್ಶನ ಮುಗಿಸಿ ಮಠ ಮಧ್ಯಾಹ್ನ ಬೀಚಿಗೆ ಹೋದ್ವಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪ್ರೈವೇಟ್ ಬೀಚು, ಸಸಿ ಇತ್ಲು ಬೀಚ್ ಅಂತ. ನಾನು ಇನ್ಸ್ಟಾ ಸ್ಟೋರಿಲೆಲ್ಲ ಆಗ್ತಾ ಕೇಳ್ತೀರಿ ಯಾವ ಬೀಚ್ ಅಂದರೆ ತುಂಬ ಅಂದರೆ ವಿಶಾಲವಾಗಿತ್ತು. ಜನನೂ ಸಹ ಜಾಸ್ತಿ ಇಲ್ಲ, ಯಾಕಂದರೆ ಈ ಕಡೆ ಜನ ಜಾಸ್ತಿ ಇಲ್ಲ. ಯಾಕಂದರೆ 8 ಪಾಯಿಂಟ್ ಇದು ಸಸಿ ಇತ್ಲು ಬೀಚ್ 8 ಪಾಯಿಂಟ್. ಆಮೇಲೆಲ್ಲ ಜಾಲಿ ಮಾಡಿಕೊಂಡು ಎಲ್ಲ ಜಾಲಿ ಅಂತ ಮಾಡಿ ನೈಟ್ ಔಟ್ ಮಾಡಿಕೊಂಡು ಊಟ ಮಾಡಿ ನಮ್ಮ ಹಾಸನದ ಕಡೆಗೆ ಪಯಣ ಬೆಳೆಸಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ವ್ಯೂಸ್ ಆಗ್ತಾಯಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕ್ತೀನಿ.